ಹಾಯ್ ಫ್ರೆಂಡ್ಸ್, ಗಚ್ಚತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ಲನ್ನು ಒತ್ತಿರಿ. ಘಮ್ಮಗೆ ತಿನ್ಬೇಕಂದ್ರೆ ಘಮ್ ಅಂತ ಅಡುಗೆ ಮಾಡಬೇಕು, ಹೌದಿಲ್ರಿ? ಈಗ ನಿಮ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಮಾಡೋದು, ಯಾವಾಗ ಮಾಡೋದು ಅಂತ ನಿಮ್ಗೆ ಎವ್ರಿಡೇ ಈವ್ನಿಂಗ್ ಸ್ನ್ಯಾಕ್ಸ್ ಬೇಕಾಗ್ತೈತಿ. ದೊಡ್ಡವ್ರಿಗಾಯ್ತು ಮಕ್ಕಳಿಗಾಯ್ತು ದಿನ ಕನ್ಫ್ಯೂಸ್ ಆಗ್ತಿರ್ತೈತಿ ಏನು ಮಾಡ್ಬೇಕಂತ. ಅದಕ್ಕೆ ಫಸ್ಟ್ ಕ್ಲಾಸ್ ಈವ್ನಿಂಗ್ ಸ್ನ್ಯಾಕ್ಸ್ ಮಳೆಗಿಳಿ ಬಂದಾಗೂ ಕೂಡ ಅದು ಭಾಳ ಮಸ್ತ್ ಅನ್ನಿಸ್ತೈತಿ. ಬ್ರೆಡ್ ಚೂಡ ಮಾಡೋಣಂತ. ಈ ಬ್ರೆಡ್ ಚೂಡ ಮಾಡಲಿಕ್ಕೆ ಒಂದು 10-12 ಬ್ರೆಡ್ ತೊಗೊಂಡು ಅದನ್ನ ಈ ರೀತಿ ಸಣ್ಣಗೆ ಪೀಸ್ ಕಟ್ ಮಾಡ್ಕೊಂಡಿನಿ. ಈಗ ಈ ಚೂಡ ಮಾಡಲಿಕ್ಕೆ ಏನೇನು ಸಾಮಗ್ರಿ ಬೇಕು ಅದನ್ನು ನಿಮ್ಗೆ ಹೇಳ್ತೀನಿ ನೋಡಿರಿ. ಇದಕ್ಕೆ ಪುಟಾಣಿ, ಶೇಂಗಾ, ಕೆಂಪು ಖಾರ, ಅರಿಶಿನ, ಉಪ್ಪು, ಜೀರಿಗೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಇವಿಷ್ಟು ಸಾಮಗ್ರಿ ಬೇಕು ಚೂಡಾಕ. ಈ ಬ್ರೆಡ್ಡನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ. ಈಗ ಕಡಾಯಿ ಇಟ್ಟೀನಿ, ಗ್ಯಾಸ್ ಹಚ್ಚೋಣಂತ. ಈಗ ಇನ್ನೆಲ್ಲ ಬ್ರೆಡ್ಡನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ರಿಸ್ಪಿ ಆಗುತ್ತಾನ ಅಷ್ಟೇ ಫ್ರೈ ಮಾಡ್ಕೋಬೇಕು. ಭಾಳ ಹಿಂಗೆ ಬ್ರೌನ್ ಕಲರ್ ಬರಬಾರ್ದು. ಇವ್ನಿಗೆ ಮುಟ್ಟಿದ್ರೆ ಕುರು 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 ಅನ್ಬೇಕು ನೋಡ್ರಿ. ಅಲ್ಲಿವರೆಗಷ್ಟೇ ಹುರ್ಕೋಬೇಕು ನೋಡ್ರಿ. ಈಗೆಲ್ಲ ಇವು ಕುರುಕುರೆ ಆಗ್ಯಾವ. ಈಗಿನ ಒಗ್ಗರಣೆ ಕೊಡೋಣಂತ. ಈ ರೀತಿ ಕ್ರಿಸ್ಪಿ ಆಗಬೇಕು. ಈಗ ಇವು ಬೆಳ್ಳುಳ್ಳಿ ಜಜ್ಕೊಳ್ಳೋಣಂತ. ಈಗ ಎಣ್ಣೆ ಹಾಕೊಳ್ಳೋಣಂತ. ಎಣ್ಣೆ ಕಾಯ್ದ್ಮ್ಯಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಎಣ್ಣೆ ಕಾಯ್ದೈತಿ, ಈಗ ಸಾಸಿವೆ ಹಾಕೊಳ್ಳೋಣ. ಜೀರಿಗೆ ಹಾಕೊಳ್ಳೋಣಂತ. ಕರಿಬೇವು ಹಾಕೊಳ್ಳೋಣ. ಹಾಗೆ ಬೆಳ್ಳುಳ್ಳಿ ಕೂಡ ಹಾಕೊಳ್ಳೋಣ. ಜಜ್ಜಿದ ಬೆಳ್ಳುಳ್ಳಿ ಹಾಕೊಳ್ಳೋಣಂತ. ಸ್ವಲ್ಪ ತಯಾರಿಸ್ತೀನಿ ಇದನ್ನ. ಕರಿಬೇವು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕುರು 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 ಅನ್ನಬೇಕು. ಭಾಳ ಟೇಸ್ಟ್ ಬರ್ತೈತಿ. ಈಗ ಪುಟಾಣಿ ಶೇಂಗಾ ಹಾಕೊಳ್ಳು. ಈಗ ಎಲ್ಲ ಫ್ರೈ ಆಗಿದೆ. ಅರಿಶಿನ ಹಾಕೊಳ್ಳು, ಒಂದು ಅರ್ಧ ಚಮಚೆ. ಕೆಂಪು ಖಾರ ಒಂದು ಚಮಚೆ ಹಾಕೊಳ್ಳು, ಯಾಕಂದರೆ ಸ್ವಲ್ಪ ಖಾರ ಐತಿ ಭಾಳ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳು. ಬ್ರೆಡ್ನಲ್ಲಿ ಉಪ್ಪಿನ ಅಂಶ ಇರೋದರಿಂದ ಉಪ್ಪು ಕಡಿಮೆನೇ ಹಾಕೊಳ್ಳು. ಹೀಗೆಲ್ಲ ಕೈ ಹಾಕ್ಕೊಂಡು ಚಲೋ ಹೊತ್ತಿಗೆ ಎಲ್ಲ ಖಾರ ಉಪ್ಪು ಎಲ್ಲ ಕೂಡಬೇಕು ಶೇಂಗಾ ಪುಟಾಣಿ ಒಗ್ಗರಣೆ ಒಳಗೆ. ನೋಡಿ ಎಷ್ಟು ಚಂದ ಕಲರ್ ಆಗೈತಿ. ಈಗ ಇದು ಸ್ವಲ್ಪ ಆರಬೇಕು ಒಗ್ಗರಣೆ. ಬಿಸಿದ್ರೊಳಗೆ ಹಾಕ್ಬಾರ್ದು. ಬಿಸಿದು ಹಾಕಿದ ಅಂದ್ಕೂಡ ಅವು ಮತ್ತೆ ಬ್ರೆಡ್ ಮೆತ್ತಗೆ ಆಗ್ತಾವೆ. ಯಾವುದೇ ನೀವು ಚೌಡ ಮಾಡಿದ್ರೂ ಕೂಡ ಒಗ್ಗರಣೆ ಒಂದು ಸ್ವಲ್ಪ ಆರಿಂದ ಹಾಕಬೇಕು. ಅವಲಕ್ಕಿ ಚೌಡ, ಚುರುಮುರಿ ಚೌಡ ಯಾವುದೇ ನೀವು ಚೌಡ ಮಾಡಿದ್ರೂ ಕೂಡ ಒಗ್ಗರಣೆ ಆರಿಂದ ಹಾಕಿದ್ರೆ ಅವು ಮೆತ್ತಗಾಗಂಗಿಲ್ಲ. ಆಮೇಲೆ ನೀವು ಚಲೋ ಹೊತ್ತಿಗೆ ಕುರುಕುರು ಆಗುತ್ತಾನ ಕೈ ಆಡಿಸ್ಬೇಕು. ಮತ್ತು ಈಗ ಒಂದು ಸ್ವಲ್ಪ ಇದು ಆರಲಿ. ಈಗ ನೋಡಿರಿ ಆರಿದೆ. ಈಗ ಇದು ಫ್ರೈ ಮಾಡಿದ್ದು
ಬ್ರೆಡ್ ತುಕ್ಕಡಿದ್ರೆ ಹಾಕಿ ಎಲ್ಲನೂ ಕೂಡಿಸೋಣಂತ. ಪೂರ್ತಿ ಎಲ್ಲ ಕೂಡ್ಬೇಕು. ಇದಕ್ಕೆ ಪೂರ್ತಿ ಎಲ್ಲ ಕೈಯಾಡಿಸಿದ ಮ್ಯಾಗ ಆಮೇಲೆ ಒಂದು ಸ್ವಲ್ಪ ಮತ್ತೆ ಬಿಸಿ ಮಾಡ್ಕೊಳ್ಳೋಣಂತ. ಈಗ ಎಲ್ಲ ಕೂಡಿದ್ರೀಗ ಈಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣಂತ. ಸಣ್ಣ ಇರಬೇಕು ಉರಿ ಇಟ್ಟು ಇದನ್ನ ಕೈಯಾಡಿಸ್ಕೊಳ್ಳೋಣಂತ. ಪೂರ್ತಿ ಕುರು 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 ಅನ್ಬೇಕು ನೋಡ್ರಿ. ಹಾಗೆಲ್ಲ ಕೈ ಆಡಿಸ್ಕೊಳ್ಳೋಂತ. ಈಗ ಎಲ್ಲ ಆಗಿದೆ. ಗ್ಯಾಸ್ ಆರಿಸ್ಕೊಳ್ಳೋಂತ. ಕುರು 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 ಅನ್ನಕತ್ತ ಚೂಡ. ಈಗ ಒಂದು ತಾಟಿಗೆ ಸರ್ವ್ ಮಾಡೋಣ. ಸಾಯಂಕಾಲ ಸ್ನ್ಯಾಕ್ಸ್ ಕಾಫಿಯೊಂದಿಗೆ ಈ ಬ್ರೆಡ್ ಚೂಡವನ್ನು ಸವಿಯೋಣ. ನೋಡ್ರಿ, ಈಗ ಬಿಸಿ ಬಿಸಿ ಬ್ರೆಡ್ ಚೂಡ ರೆಡಿ ಆಗಿದೆ. ಅದರ ಜೊತೆ ಕಾಫಿನೂ ಕೂಡ ಇದೆ. ನೋಡ್ರಿ, ಮಳೆಗಾಲದಲ್ಲಿ ಈ ರೀತಿ ಬಿಸಿ ಬಿಸಿಯಾದ ಬ್ರೆಡ್ ಚೂಡ ಕಾಫಿಯೊಂದಿಗೆ ಸವಿದ್ರೆ ಆಹಾ, ಅದರ ಆನಂದ ಅಂದರೆ ಪರಮಾನಂದ. ನೋಡ್ರಿ, ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಬಾಯ್.